ಆದರೆ ಇವತ್ತು ನಾನು ಸಂಪ್ರದಾಯಸ್ಥ ಕುಟುಂಬಕ್ಕೆ ಸೊಸೆ ಆಗಿದ್ದೀನಿ. ಎಲ್ಲಿ ನನ್ನಿಂದ ಈ ಮನೆತನಕ್ಕೆ ಅಪಚಾರ ಆಗುತ್ತೆ ಅನ್ನೋ ಭಯ ಇದೆ ರಾಯರೇ. ಅಂಥದ್ರಲ್ಲಿ ಈಗ ಅತ್ತೆ ಬೇರೆ ಪೂಜೆ ಜವಾಬ್ದಾರಿನೆಲ್ಲ ನನ್ನ ಮೇಲೆ ಹಾಕ್ಬಿಟ್ಟಿದ್ದಾರೆ. ಇದನ್ನ ಹೇಗೆ ನಿಭಾಯಿಸ್ತೀನಿ ಅನ್ನೋ ಆತಂಕ ಕಾಡ್ತಾ ಇದೆ. ಆತಂಕ ಯಾತಕಮ್ಮ ಸತ್ಯ, ನೀನಲ್ಲದೆ ಬೇರೆ ಯಾವುದೇ ಹುಡುಗಿ ಮನೆ ಸೊಸೆ ಆಗಿದ್ರು ಈ ಸಮಸ್ಯೆ ಇದ್ದೇ ಇರ್ತಿತ್ತಲ್ವಾ? ಎಲ್ಲರ ಮನೇಲೂ ರೀತಿ ನೀತಿ ಸಂಪ್ರದಾಯಗಳು ಬೇರೆ ಬೇರೆ ಆಗಿರುತ್ತೆ ಸತ್ಯ. ಯಾರಿಗಾದರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾಗುತ್ತೆ. ನಿನಗೊಂದು ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತಾ ಇರ್ಬೋದು ಅಷ್ಟೇ. ಆದರೆ ನೀನು ಹೊಂದಿಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಒಂದೊಂದು ಸಾರಿ ನಿಮಗೆ ನನ್ನ ಮೇಲಿರೋ ನಂಬಿಕೆ ಕೂಡ ನನಗೆ ನನ್ನ ಮೇಲೆ ಇರಲ್ಲ ರಾಯರೇ. ಯಾಕಿರಲ್ಲ? ಹಾಂ, ಆಗಲೇ ಹೇಳೋದಿಲ್ಲ ಇದು ಸ್ಪಾನರ್ ಹಿಡಿದಿರೋ ಕೈ ಅಂತ. ಅದು ಬರೀ ಸ್ಪ್ಯಾನರ್ ಹಿಡಿದಿಲ್ಲ ತಾಯಿ, ಚಿಕ್ಕ ವಯಸ್ಸಿನಲ್ಲೇ ಸಂಸಾರದ ಭಾರನ ಹೊತ್ತಿದೆ. ನೋಡಮ್ಮ ಸತ್ಯ, ಯಾವುದಕ್ಕೂ ಭಯ ಪಡಬಾರ್ದು. ನಿನ್ನ ಕೈಲಿ ಎಲ್ಲ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರಲ್ಲ ಹಾಗೆ. ಧೈರ್ಯ ಇದ್ರೆ ಎಲ್ಲವೂ ಸಾಧ್ಯ. ನೀನು ಈಗ ಧೈರ್ಯ ತಗೋಬೇಕು ಅಷ್ಟೇ. ಆದರೆ ನನ್ನ ಧೈರ್ಯಕ್ಕೂ ಈ ಪೂಜೆಗೂ ಹೊಂದಾಣಿಕೆನೇ ಇಲ್ವಲ್ಲ ರಾಯರೇ? ಯಾಕಿಲ್ಲಮ್ಮ, ನೋಡು ಈ ಹೊತ್ತು ವರಮಹಾಲಕ್ಷ್ಮಿ ಪೂಜೆ ಅಂದರೆ ಅಷ್ಟಲಕ್ಷ್ಮಿಯರು ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅನ್ನೋ ಮಾಡೋ ಪೂಜೆ. ಸತ್ಯ, ಅಷ್ಟಲಕ್ಷ್ಮಿಯರು ಅಂದರು ಯಾರ್ಯಾರು ಗೊತ್ತಾ? ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ಧೈರ್ಯಲಕ್ಷ್ಮಿ. ನೀನು ನನ್ನ ಮನೆ ಧೈರ್ಯಲಕ್ಷ್ಮಿ ಕಣಮ್ಮ. ನಿನ್ನಿಂದ ಎಲ್ಲನೂ ಸಾಧ್ಯ. ಮನೆ ಹೆಣ್ಮಕ್ಳನ್ನ ಲಕ್ಷ್ಮೀರು ಅಂತ ಪೂಜಿಸೋ ಸಂಸ್ಕೃತಿ ನಮ್ಮದು. ನೋಡು, ನೀನು ಸ್ಪಾನರೇ ಹಿಡಿದ್ರು, ಸೌಟೆ ಹಿಡಿದ್ರು, ಆರತಿ ತಟ್ಟೆನೇ ಹಿಡಿದ್ರು ನಮ್ಮ ಮನೆ ಲಕ್ಷ್ಮಿ ಕಣಮ್ಮ. ದೇವಿ ಮಹಾಲಕ್ಷ್ಮಿ ಕೈಯಲ್ಲಿ ಆಗಲ್ಲ ಅನ್ನೋದು ಇದೆಯಾ ಸತ್ಯ? ಇದು ಹಾಗೇನೆ. ನಿನ್ನಿಂದ ಆಗಲ್ಲ ಅನ್ನೋ ಮಾತೇ ಬರಬಾರ್ದು. ಇವತ್ತು ನಮ್ಮ ಮನೆ ಪೂಜೆ ನಡೆಯೋದು ನಿನ್ನ
ಸತ್ಯನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಇಷ್ಟೆಲ್ಲ ಮಾಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ. ಸತ್ಯ ನಾವು ಅಂದ್ಕೊಂಡಾಗಲ್ಲ ಅಕ್ಕ, ಯಾವಾಗಲೂ ಒಂದು ಹೆಜ್ಜೆ ಮುಂದೆನೇ ಇರ್ತಾಳೆ. ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡು. ಇಲ್ಲ ಊರ್ಮಿಳ, ಎಲ್ಲ ರೆಡಿ ಆಗಿಲ್ಲ. ಏನೋ ಒಂದು ಕಮ್ಮಿ ಇದೆ. ಅದನ್ನು ತರ್ತಾ ಇದ್ದೀನಿ. ನಿಜವಾಗ್ಲೂ ಇದನ್ನೆಲ್ಲ ನೀನೇ ಮಾಡಿದ್ಯಾ? ಮತ್ತಿನ್ನೇನು ಮಾಡಿರೋದಕ್ಕೆ ಸಾಧ್ಯ ಅಕ್ಕ? ಕೀರ್ತನ ಅಂತೂ ಮಾಡೋದಿಲ್ಲ, ಸತ್ಯನೇ ಮಾಡಿರ್ತಾಳೆ. ನಾನು ಇವಳನ್ನು ಕೇಳಿದ್ದು. ನಾನೇ ಮಾಡಿದೆ. ಸುಳ್ಳು ಹೇಳಬೇಡ. ಸತ್ಯ ಸುಳ್ಳು ಹೇಳಲ್ಲ ಅತ್ತೆ. ಮತ್ತಿದೆಲ್ಲ ಹೇಗಾಯ್ತು? ಆದರೆ ನಾನು ಧೈರ್ಯ ತಗೊಳ್ಳೋದಕ್ಕೂ ಈ ಪೂಜೆಗೂ ಹೊಂದಾಣಿಕೆನೇ ಇಲ್ಲವಲ್ಲ ರಾಯರೇ. ದೇವಿ ಮಹಾಲಕ್ಷ್ಮಿ ಕೈಯಲ್ಲಿ ಆಗಲ್ಲ ಅನ್ನೋದು ಇದೆಯಾ ಸತ್ಯ? ನಿನ್ನಿಂದ ಆಗಲ್ಲ ಅನ್ನೋ ಮಾತೇ ಬರಬಾರ್ದು. ಇವತ್ತು ನಮ್ಮ ಮನೆ ಪೂಜೆ ನಡೆಯೋದು ನಿನ್ನ ಕೈಯಲ್ಲೇ. ಯಾರು ಇರಲಿ ಬಿಡಲಿ, ಸತ್ಯ ಜೊತೆ ಅವಳು ಮಾವ ರಾಮಚಂದ್ರರಾಯ ಇದ್ದೇ ಇರ್ತಾನೆ. ಪೂಜೆ ನೀನು ಹೇಗೆ ಮಾಡಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ನನಗೂ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರೋದನ್ನು ಕೇಳಿ ತಿಳ್ಕೊಂಡು ತಯಾರಿ ಮಾಡಿದ್ದೀನಿ. ನೀವೇ ಹೇಳ್ತಿದ್ರಲ್ಲ, ಗೊತ್ತಿಲ್ಲದೆ ಇರೋದನ್ನು ಕಲ್ತ್ಕೋಬೇಕು ಅಂತ. ಕಲ್ತ್ಕೊಂಡೆ. ಸಾಧ್ಯನೇ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ನಾನು ನಂಬಲ್ಲ. ಅಯ್ಯೋ ಅಕ್ಕ, ಸತ್ಯ ಕಲ್ತ್ಕೊಳ್ಳೋದ್ರಲ್ಲಿ ತುಂಬ ಹುಷಾರು. ಹೇಳ್ಕೊಟ್ಟಿದ್ದನ್ನ ಪಟ್ ಅಂತ ಕಲ್ತು ಬಿಡ್ತಾಳೆ. ಕಲಿಯೋ ಉತ್ಸಾಹ ಇದ್ದಾಗ ಎಂಥ ವಿದ್ಯೆನಾದರೂ ತಲೆಗತ್ತತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು.